ಈಗ ಸುಮಾರು 5.5 ಲಕ್ಷ 5,500 ಕೋಟಿ, 5 ಲಕ್ಷ ಅಲ್ಲ, 5,505 ಕೋಟಿ, 500 ಕೋಟಿ. ಇದನ್ನ ನಮ್ಮ ಸರ್ಕಾರದಿಂದ ಕಳೆದ 2 ವರ್ಷದಲ್ಲಿ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ, 2 ವರ್ಷದಲ್ಲಿ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ 5,500 ಕೋಟಿ ವಸತಿಗೋಸ್ಕರ ಖರ್ಚು ಮಾಡಿರ್ತಕ್ಕಂಥ ಹಣ. ಈಗ ನಾವು ಪ್ರತಿ ಮನೆಗೆ 4 ರಿಂದ 5 ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ. ಇದು ಯಾರಿಗೋಸ್ಕರ? ಯಾರು ಮನೆ ಇಲ್ವೋ, ಯಾರು ಗುಡಿಸಲಿದ್ದಾರೆ, ಯಾರಿಗೆ ಸೈಟ್ ಇಲ್ಲ, ಅವರಂತ ಫಲಾನುಭವಿಗಳಿಗೆ ನಮ್ಮ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಇಷ್ಟೆಲ್ಲ ಹಣ ಖರ್ಚು ಮಾಡಿದ್ರು ಕೂಡ, ಅಷ್ಟು ಹಣ ಖರ್ಚು ಮಾಡಿದ್ರು ಕೂಡ ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡಲಿಕ್ಕೆ ಹಣ ಇಲ್ಲ ಅಂತೇಳಿ ಬಿಜೆಪಿಯವರು ಇಡೀ ರಾಜ್ಯದ ತುಂಬೆಲ್ಲ ಸುಳ್ಳು ಆರೋಪಗಳನ್ನು ಮಾಡ್ತಕ್ಕಂಥದ್ದು, ಸುಳ್ಳು ಸುದ್ದಿಗಳನ್ನು ಹರಡ್ತಕ್ಕಂಥದ್ದು, ಜನಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಗ್ಯಾರಂಟಿ ಯೋಜನೆಗಳಿಗೆ 1,16,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. 1,16,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ದುಡ್ಡಿಲ್ಲದೆ ಹೋಗಿದ್ರೆ, ಸರ್ಕಾರದ ಹಣ ಇಲ್ಲದೆ ಹೋಗಿದ್ರೆ ಇಷ್ಟೊಂದು ಹಣ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ? ಗ್ಯಾರಂಟಿ ಯೋಜನೆಗಳಿಗೆ 1,16,000 ಕೋಟಿ, ನೀರಾವರಿಗೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಮತ್ತು PWDಗೆ ಕೋಟ್ಯಾಂತರ, ರೂರಲ್ ಡೆವಲಪ್ಮೆಂಟ್ಗೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತೇವೆ. ಅದರಿಂದ ನಮ್ಮ ಬಜೆಟ್ ಗಾತ್ರ ಇರ್ತಕ್ಕಂಥದ್ದು 4,09,000 ಕೋಟಿ ರೂಪಾಯಿಗಳು. 4,09,000 ಕೋಟಿ ರೂಪಾಯಿಗಳು. ನಾವು ಒಳ್ಳೆ ಪೆನ್ಷನ್ಗೆ ಮತ್ತೆ ವಿಧವಾ ಪೆನ್ಷನ್ಗೆ, ಇನ್ನು ಮುಂತಾದ ಪೆನ್ಷನ್ಗಳಿಗೆ 10,800 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. 10,800 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ರೈತರ ಪಂಪ್ ಸೆಟ್ಗಳಿಗೆ ಸುಮಾರು 20,000 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ರೈತರ ಪಂಪ್ ಸೆಟ್ಗಳಿಗೆ ಪ್ರತಿ ವರ್ಷ 20,000 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ಓಲ್ಡ್ ಏಜ್ ಪೆನ್ಷನ್ಗೆ ಮತ್ತು ವಿಧವಾ ಪೆನ್ಷನ್ಗೆ, ಇನ್ನಿತರ ಪೆನ್ಷನ್ಗಳಿಗೆ ಸುಮಾರು 10,800 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದೆ. ಈ ಪೆನ್ಷನ್ಗಳಿಗೆಲ್ಲ ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 500 ಕೋಟಿ ರೂಪಾಯಿಗಳು ಮಾತ್ರ. 500 ಕೋಟಿ ರೂಪಾಯಿಗಳನ್ನು ಮಾತ್ರ ಕೇಂದ್ರ ಸರ್ಕಾರ ಕೊಡ್ತದೆ. ಬಡವರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಮಹಿಳೆಯರ ಬಗ್ಗೆ, ರೈತರ ಬಗ್ಗೆ ಬರೀ ಮೊಸಳೆ ಕಣ್ಣೀರನ್ನು ಸುರಿಸ್ತಕ್ಕಂಥ ಬಿಜೆಪಿಯವರು. ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಯಾಕಂದ್ರೆ ಹುಬ್ಬಳ್ಳಿನಲ್ಲಿ ಕೇಂದ್ರದ ಮಂತ್ರಿ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಅವ್ರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ನೀವು 10 ವರ್ಷಗಳಿಂದ ಅಧಿಕಾರದಲ್ಲಿ ಇದ್ದೀರಿ, ನೀವೇನು ಮಾಡಿದ್ರಿ ಅಂತಕ್ಕಂಥದ್ದನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಅವ್ರು ಏನೂ ಮಾಡಿಲ್ಲ. ಅಚ್ಚೇ ದಿನ ಆಯೇಗ ಅಂತ ಹೇಳಿದ್ರು. ಅಚ್ಚೇ ದಿನ ಆಯೇಗ, ಬಿಜೆಪಿ ಬಂದ್ರೆ, ಅಧಿಕಾರಕ್ಕೆ ಬಂದ್ರೆ ಅಚ್ಚೇ ದಿನ ಆಯೇಗ ಅಂತಂದ್ರು. ಬಂತ ಅಚ್ಚೇ ದಿನ? ಬಂದಿದೆಯಾ? ಅಚ್ಚೇ ದಿನ ಬಂದಿದೆಯಾ? ವಿದೇಶದಲ್ಲಿ ಇರ್ತಕ್ಕಂಥ ಕಪ್ಪು ಹಣ ತಗೊಬಂದು ಪ್ರತಿ ಒಬ್ಬರಿಗೆ, ಪ್ರತಿ ಕುಟುಂಬಕ್ಕೆ 15 ಲಕ್ಷ ರೂಪಾಯಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು. ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ 2 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡ್ತೀವಿ, ನಿರುದ್ಯೋಗಿಗಳಿಗೆ ಕೆಲಸವನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಆದರೆ ಏನು ಮಾಡಲಿಲ್ಲ.